ದೊಡಮ್ಮ ಬರೀ ಅನ್ನ ಸಾರ ಬೇಜಾರು ಬೇರೆ ಏನಿಲ್ವಾ? ಬರೀ ಅನ್ನ ಸಾರು ಅಂತೀಯ ಪುಟ್ಟ. ಬೇರೆ ಮಾಡಿಕೊಡ್ತೀನಿ ಬಾ. ನಮ್ಮ ಬಳ್ಳಾರಿಯಲ್ಲಿ ಮಾಡ್ತಕ್ಕಂಥ ಬದನೆಕಾಯಿ ಭರ್ತವನ್ನು ಮಾಡಿಕೊಡ್ತೀನಿ. ನಾ ಮಾಡ್ತಾ ಇರ್ತೀನಿ, ನೀನು ನೋಡ್ಕೋಬೇಕು. ಓಕೆನಾ? ಓಕೆ. ಹರೇ ಶ್ರೀನಿವಾಸ. ಪುಟ್ಟ ಬಾಯಿಲಿ ಬದನೆಕಾಯಿ ಭರ್ತ ಮಾಡೋಕ್ಕೆ ಏನೇನು ಬೇಕು ಸಾಮಾನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ನೋಡು, ಮೊಸರು ಬೇಕು, ಬದನೆಕಾಯಿ ಬೇಕು, ಹಸಿಮೆಣಸಿಕಾಯಿ ಬೇಕು, ಜೀರಿಗೆ ಬೇಕು, ಹಸಿ ಕೊಬ್ಬರಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು. ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕು. ಇಷ್ಟನ್ನು ಫಸ್ಟ್ ನೀನು ಈ ಥರ ರೆಡಿ ಮಾಡ್ಕೋಬೇಕು. ನೀನು ಯಾವಾಗಲೇ ಮಾಡುವಾಗ ಈ ಥರ ರೆಡಿಯಾಗಿ ಇಟ್ಕೋಬೇಕು. ಓಕೆನಾ? ಓಕೆ. ಈಗ ಬದನೆಕಾಯನ್ನು ತೊಳ್ಕೊಂಡ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಇದಕ್ಕೆ ಕ್ಲೀನಾಗಿ ಎಣ್ಣೆಯನ್ನು ಈ ಥರ ಅಪ್ಲೈಯನ್ನು ಮಾಡಿದ್ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಒಲೆ ಹತ್ತಿಸಿ ಈ ಥರ ನೀವು ಅದನ್ನು ಬೇಯೋಕ್ಕೆ ಇಡಬೇಕು. ಈ ಥರ ಬೇಯೋಕ್ಕೆ ಇಡಬೇಕು ಸ್ಟವ್ ಮೇಲೆ. ಅಥವಾ ಸೌದೆ ಒಲೆ ಮೇಲೆ ಅಡುಗೆ ಮಾಡೋರಾದರೆ ಇನ್ನೂ ಚೆನ್ನಾಗಿರುತ್ತೆ. ಸೌದೆ ಇಜ್ಜಲಲ್ಲಿ ಇಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನಮಗೆ ಇಲ್ಲಿ ಬೆಂಗಳೂರಲ್ಲಿ ಆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನಾವು ಈ ಥರ ಮಾಡ್ಕೊಳ್ಳೋಣ. ಸರಿನಾ? ಓಕೆ. ಈ ಥರ ಇಟ್ಟಿದ್ದೀವಲ್ವಾ? ಈಗ ಇದು ಆಗೋ ತನಕ ನಾವು ಇದನ್ನು ಬೇಕಾಗಿರ್ತಕ್ಕಂಥ ಸಾಮಾನನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ಓಕೆ. ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಒಲೆಯನ್ನು ಹೊತ್ತಿಸ್ತಾ ಇದ್ದೀನಿ. ಸ್ವಲ್ಪ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋ. ಓಕೆನಾ? ನೋಡಿ, ಈ ಥರ ಒಲೆ ಸ್ವಲ್ಪ ಹೀಗಿಡಿದಾಗ ಬಿಸಿ ಅನಿಸಿದಾಗ ನಾನೇನು ಮಾಡ್ತೀನಿ, ಫಸ್ಟು ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಜೀರಿಗೆಯನ್ನು ಸ್ವಲ್ಪ ಇದಕ್ಕೆ ಬೇಕಾಗಿರ್ತಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ತೀನಿ. ಫಸ್ಟ್ ಜೀರಿಗೆಯನ್ನು ಫ್ರೈ ಮಾಡ್ಕೋಬೇಕು. ಜೀರಿಗೆ ಸ್ವಲ್ಪ ಆಗ್ತಾ ಇದೆ ಅಂತಂದಾಗ ಆವಾಗ ನನಗೆ ಎಷ್ಟು ಕೊಬ್ಬರಿ ಬೇಕೋ ಕೊಬ್ಬರಿಯನ್ನು ಈ ಥರ ಇದ್ರ ಜೊತೆಯಲ್ಲೇ ಹಾಕ್ಕೊಂಡು ಫ್ರೈಯನ್ನು ಮಾಡ್ಕೊ. ಚೆನ್ನಾಗಿ ಕೊಬ್ಬರಿ ಸಹ ಗೋಲ್ಡನ್ ಕಲರ್ ಬರಬೇಕು. ಆ ಥರ ನೀನು ಇದನ್ನು ಹುರ್ಕೊ, ಚೆನ್ನಾಗಿ ಫ್ರೈ ಮಾಡ್ಕೊ. ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡು. ಫ್ರೈ ಆದಮೇಲೆ ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತೀನಿ. ಈಗ ನೋಡು, ಅದು ಆಯ್ತಲ್ವಾ? ನೆಕ್ಸ್ಟು ಹಸಿಮೆಣಸಿಕಾಯನ್ನು ಹಾಕೋ. ಅದಕ್ಕೆ ತುಂಬ ಘಾಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನಮ್ಮ ಬಳ್ಳಾರಿ ಮೆಣಸಿಕಾಯಿ ಆದರೆ ಬ್ಯಾಡಗಿ ಮೆಣಸಿಕಾಯಿ ಇರುತ್ತೆ, ಖಾರ ಕಡಿಮೆ. ಇಲ್ಲಿ ಮೆಣಸಿಕಾಯಿ ತುಂಬ ಖಾರ ಇರೋದ್ರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಈ ಥರ ಫ್ರೈ ಮಾಡಿ ನೋಡು, ಈ ಥರ ಕ್ಲೀನಾಗಿ ಎಲ್ಲ ಸೈಡು ಇದನ್ನು ಬೇಯಿಸ್ತಾ ಹೋಗ್ಬೇಕು. ಇಲ್ಲಿ ಇನ್ನೂ ಸ್ವಲ್ಪ ವೈಟ್ ಇದೆ ಅಲ್ವಾ, ಅದು ಸಹ ಸ್ವಲ್ಪ ಬೇಯಬೇಕು. ಅದು ಬೇಯೋ ತನಕ ನಾವೇನು ಮಾಡೋಣ, ನಾವು ಹುರಿದಿರೋ ಈ ಎಲ್ಲ ಐಟಮ್ಗಳನ್ನು ನೋಡು, ಇದನ್ನೆಲ್ಲ ನಾನು ಇವಾಗ ಇದು ಆಗೋ ತನಕ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಈಗ ಮಿಕ್ಸಿಗೆ ಹಾಕಿದ್ದೀನಿ ಅಲ್ವಾ? ಮಿಕ್ಸಿಗೆ ಹಾಕಿದ್ರ ಜೊತೆಯಲ್ಲಿ ನಾನು ಏನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲೇ ಹಾಕ್ತೀನಿ. ಇದರಲ್ಲೇ ಹಾಕಿ ನಾನು ಗ್ರೈಂಡನ್ನು ಮಾಡ್ತೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಚಟ್ನಿ ಥರ ಮಾಡಬಾರ್ದು, ಸ್ವಲ್ಪ ಹುಡಿಯಾಗಿ ಇರಬೇಕು. ಇದನ್ನು ನಾನು ಒಂದು ಬೋಲಿಗೆ ತಗೊಳ್ತೀನಿ. ನೋಡಿ, ಈ ಥರ ಒಂದು ಪಾತ್ರೆಗೆ ಇದನ್ನು ತೆಗೆದು ಇಟ್ಕೊಳ್ತೀನಿ. ನೋಡು, ಇವಾಗ ಇದು ಆಗಿದೆ. ಹೇಗೆ ಗೊತ್ತಾಗತ್ತೆ ಅಂದರೆ, ಇದೆಲ್ಲ ಶಿಂಕ್ ಆಗಿದೆ. ಈ ಥರ ಮುಟ್ಟಿದಾಗ ಹೀಗೆ ಒಳಗಡೆ ಹೋಗುತ್ತೆ ಸ್ಕಿನ್ ಎಲ್ಲ. ಆವಾಗ ಇದು ಆಗಿದೆ ಅಂತ ಅರ್ಥ. ಇದನ್ನು ನಾನು ಒಂದು ಚಿಕ್ಕ ಬೋಲಿಗೆ ಈ ಥರ ತೆಕ್ಕೊಳ್ತೀನಿ. ಈ ಥರ ಎಲ್ಲ ಬೆಂದಾಗಿದೆಯಲ್ವಾ ಬದನೆಕಾಯಿನ, ಇದ್ರ ಮೇಲ್ಗಡೆ ಇರ್ತಕ್ಕಂತಹ ಸ್ಕಿನ್ನನ್ನು ನೀಟಾಗಿ ತೆಗೆದುಬಿಡಬೇಕು. ಇದು ಯಾವುದು ಕಪ್ಪದು ಇರ್ಕೂಡ್ದು, ಒಳಗಡೆ ಇರ್ತಕ್ಕಂತಹ ಬದನೆಕಾಯಿಯನ್ನು ಮಾತ್ರ ಈ ಥರ ಬರುತ್ತೆ. ನೋಡು, ಈಗ ಸ್ಕಿನ್ ಎಲ್ಲ ತೆಗೆದ್ಮೇಲೆ ಈ ಥರ ಆಯಿತು. ಈ ಥರ ಆದಮೇಲೆ ಕ್ಲೀನಾಗಿ ಇದನ್ನು ಮೇಲ್ಗಡೆ ಇರ್ತಕ್ಕಂಥ ತೊಟ್ಟನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಬೇಕು. ಇದನ್ನ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡು. ಸ್ಮ್ಯಾಶ್ ಮಾಡಿದ ಇದಕ್ಕೆ ಈಗ ನಾನು ಏನು ಮಾಡ್ತೀನಿ, ಇದನ್ನು ತಗೊಂಡು ಇಲ್ಲಿರ್ತಕ್ಕಂತಹ ನಾನು ಮೊಸರು ಇಟ್ಕೊಂಡಿದ್ದೀನಲ್ವ, ಈ ಮೊಸರಿಗೆ ಇದನ್ನು ಸೇರಿಸ್ತೀನಿ. ಈ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಬದನೆಕಾಯಿನೆಲ್ಲ ಇಲ್ಲಿ ಸೇರಿಸ್ತೀನಿ. ಜೊತೆಗೆ ನಾನು ಗ್ರೈಂಡ್ ಮಾಡಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಖಾರ ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರ ಖಾರ ಹಾಕ್ಕೋಬೇಕು. ನಮ್ಮಲ್ಲಿ ಸ್ವಲ್ಪ ನಮ್ಮ ಬಳ್ಳಾರಿಯಲ್ಲಿ ಖಾರ ಜಾಸ್ತಿ ತಿಂತೀವಿ ನಾವು, ಹಾಗಾಗಿ ಒಂದು ಸ್ವಲ್ಪ ನಮ್ಮದು ಖಾರ ಅಡುಗೆ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೇಕು. ಈ ಥರ ಕ್ಲೀನಾಗಿ ಇದನ್ನು
ಮಿಕ್ಸ್ ಮಾಡಿ ಇವಾಗ ನಂದು ಎಲ್ಲ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಎಣ್ಣೆಯಲ್ಲಿ ಸಾಸಿವೆ ಹಾಕಿದ್ದೀನಿ, ಇಂಗು ಹಾಕಿದ್ದೀನಿ, ಕರಿಬೇವಿನ ಒಗ್ಗರಣೆಯನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಿಗೆ ಎಲ್ಲ ಆದಮೇಲೆ ಈ ಥರ ನೀವು ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಯನ್ನು ಕೊಟ್ಟು ಮೇಲ್ಗಡೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಚೆನ್ನಾಗಿ ಕಲಕಿಸ್ಬೇಕು. ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿದಾಗ ಈ ಥರ ಇರುತ್ತೆ. ವಾವ್, ಇದೆಷ್ಟು ಬೇಗ ಆಯ್ತು ಅಲ್ವಾ? ಸಖತ್ತಾಗಿದೆ. ಬೇಗ ಆಯ್ತು. ಟೇಸ್ಟ್ ನೋಡ್ತೀಯಾ ಹಾಗಾದ್ರೆ ನೀನು? ಹಾ, ವಾವ್, ಟೇಸ್ಟ್ ತುಂಬಾ ಚೆನ್ನಾಗಿದೆ ದೊಡಮ್ಮ. ಚೆನ್ನಾಗಿದೆ. ಏನೇನಕ್ಕೆ ಹಾಕೋಬಹುದು? ನೀನು ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಬೋದು, ಚಪಾತಿಗೆ ಹಾಕೊಂಡು ತಿನ್ಬೋದು, ದೋಸೆಗೆ ಹಾಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಜೋಳದ ರೊಟ್ಟಿ ಜೊತೆಗೆ ಇನ್ನೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಓಕೆ ಓಕೆ, ನೀನು ಮಾಡ್ಕೊಂಡು ತಿನ್ನು. ಇವಾಗ ಬಿಸಿ ಬಿಸಿ ಅನ್ನ, ಬದನೆಕಾಯಿ ಭರ್ತವನ್ನ ಊಟ ಮಾಡ್ಬಾ ಇವಾಗ. ಈ ಖುಷಿನಾ ನಿಂಗೆ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಹರೇ ಶ್ರೀನಿವಾಸ.